ಬಿಜೆಪಿಯ ಬಣಬಡಿದಾಟಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ. ದೆಹಲಿಗೆ ಅನೇಕ ರೆಬಲ್ ನಾಯಕರು, ಪ್ರಮುಖವಾಗಿ ಯತ್ನಾಳ್ ಸೇರಿದಂತೆ ಅವರ ಸಂಪೂರ್ಣ ತಂಡವೇ ಇವತ್ತು ದೆಹಲಿಯಲ್ಲಿ ಬಿಡ್ಬಿಟ್ಟಿತ್ತು. ಆದರೆ ದೆಹಲಿಯಿಂದ ಕರ್ನಾಟಕಕ್ಕೆ ವಾಪಸ್ ಆಗೋದ್ರ ಒಳಗೆ ಯತ್ನಾಳ್ಗೆ ಬಿಜೆಪಿಯ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ. ಕಳೆದ ಬಾರಿ ನಿಮಗೆ ನೋಟಿಸ್ ನೀಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಂತ ಬೇರೆ ರೀತಿ ವರ್ತನೆ ಅಥವಾ ಪಕ್ಷದ ವಿರೋಧಿ ಚಟುವಟಿಕೆಯನ್ನು ಮಾಡಲ್ಲ ಅಂತ ನೀವು ನಮಗೆ ಭರವಸೆ ಕೊಟ್ಟಿದ್ರಿ. ಆದರೆ ಮತ್ತೆ ಮತ್ತೆ ಅನೇಕ ಹೇಳಿಕೆಗಳನ್ನು ಕೊಡ್ತಾ ಇದ್ರಿ. ನೀವು ಕೊಟ್ಟಿರುವಂತಹ ಭರವಸೆಯನ್ನೇ ನೀವು ಈಗ ತುಂಡರಿಸ್ತಾ ಇದ್ದೀರಾ, ಯಾಕೆ ಅಂತ ಪ್ರಶ್ನೆ ಮಾಡಿದೆ. ಅಲ್ಲದೆ ಇದಕ್ಕೆ ನೀವು 72 ಗಂಟೆ ಒಳಗಡೆ ನೋಟಿಸ್ಗೆ ಉತ್ತರ ಕೊಡಬೇಕು. ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ನಿಮ್ಮ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ನೋಟಿಸ್ನಲ್ಲಿ ಹೇಳಲಾಗಿದೆ. ಇದು ಒಂದು ಭಾಗ. ಇದರ ಜೊತೆಗೆ ಇವತ್ತು ದೆಹಲಿಯಲ್ಲಿ ಸಚಿವ ವಿ ಸೋಮಣ್ಣ ಅವರ ನೂತನ ಮನೆ ಗೃಹ ಪ್ರವೇಶ ಇತ್ತು. ಎಲ್ಲ ನಾಯಕರು, ಬಿಜೆಪಿಯ ಘಟಾನುಘಟಿ ನಾಯಕರು ಸೋಮಣ್ಣ ಅವರ ಮನೆಗೆ ಬಲಗಾಲಿಟ್ಟೇನೆ ರಾಜಕೀಯ ಶುರು ಮಾಡಿದ್ದಾರೆ. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂತ ಗುಂಪಾಗಿದೆ. ತಪ್ಪೇನಿಲ್ಲ ರೀ, ಹಿರಿಯರು ಇದ್ದಾರೆ, ಯತ್ನಾಳ ಅನೇಕ ಹಿರಿಯರು ಕೂಡ ಇದ್ದಾರೆ. ನಾನು ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋಂಥದ್ದು ಇಲ್ಲ. ಅವ್ರೆಲ್ಲರೂ ವಿಶ್ವಾಸ ತಗೊಲಾರ್ದೇನೆ ಯಾವುದೇ ನಿರ್ಣಯ ಆಗುವುದಿಲ್ಲ. ಬಿಜೆಪಿ ಬಣ ಬಡಿದಾಟದಲ್ಲಿ ಮೇಜರ್ ಡೆವಲಪ್ಮೆಂಟ್ ನಡೆದಿದೆ. ಹೈಕಮಾಂಡ್ ಮಧ್ಯಪ್ರವೇಶಿಸಿಯೇ ಬಿಟ್ಟಿದೆ. ಶಾಸಕ ಯತ್ನಾಳ್ಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ. 72 ಗಂಟೆ ಒಳಗೆ ಕಾರಣ ನೀಡುವಂತೆ ಬಿಜೆಪಿ ಶಿಸ್ತು ಸಮಿತಿ ಸೂಚನೆ ಕೊಟ್ಟಿದೆ. ಒಂದು ವೇಳೆ ನಿಗದಿತ ಕಾಲಮಿತಿಯೊಳಗೆ ಉತ್ತರ ನೀಡದೇ ಇದ್ರೆ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಉಲ್ಲೇಖ ಮಾಡಲಾಗಿದೆ. ಬಿಜೆಪಿ ಬಣ ಫೈಟ್ ಯಾವ ರೀತಿ ಆಗಿದೆ ಅಂದ್ರೆ, ಅತ್ತ ಹಾವು ಸಾಯ್ತಿಲ್ಲ, ಇತ್ತ ಕೋಲು ಮುರಿತಿಲ್ಲ ಎನ್ನುವಂತಾಗಿದೆ. ಯತ್ನಾಳ್ ಬಣ ಕಟ್ಕೊಂಡು ದಿಲ್ಲಿ, ರಾಜ್ಯ ಅಂತ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ವಿಜಯೇಂದ್ರ ನೋಡಿದ್ರೆ ಸಿಂಗಲ್ ಆಗಿಯೇ ದೆಹಲಿಗೆ ಭೇಟಿ ಕೊಟ್ಟು ವರಿಷ್ಠರನ್ನ ಭೇಟಿ ಮಾಡ್ತಿದ್ದಾರೆ. ಎರಡೂ ಬಣ ಫೈಟ್ ಬ್ರೇಕ್ಗೆ ಮದ್ದು ಇರೋದು ಹೈಕಮಾಂಡ್ ಬಳಿಯೇ. ಹೀಗಾಗಿ ವರಿಷ್ಠರ ಭೇಟಿಗೆ ಪದೇ ಪದೇ ಎರಡೂ ಬಣಗಳಿಂದಲೂ ಪ್ರಯತ್ನ ಆಗ್ತಿದೆ. ಇವತ್ತು ವಿ ಸೋಮಣ್ಣ ನಿವಾಸದ ಗೃಹ ಪ್ರವೇಶದ ನೆಪದಲ್ಲಿ ಎರಡೂ ಬಣದ ನಾಯಕರು ಡೆಲ್ಲಿಯಲ್ಲಿ ತಮ್ಮದೇ ಆದ ಗೇಮ್ ಪ್ಲಾನ್ ನಡೆಸುತ್ತಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಬಿಜೆಪಿಯ ಬಣ ಬಡಿದಾಟ. ವಿ ಸೋಮಣ್ಣ ಮನೆ ಪೂಜೆ ನೆಪದಲ್ಲಿ ರೆಬಲ್ಸ್ ದಂಡು. ಸಭೆ ಮೇಲೆ ಸಭೆ, ವರಿಷ್ಠರ ಭೇಟಿಗೆ ಯತ್ನಾಳ್ ಬಣ ಯತ್ನ. ವಿ ಸೋಮಣ್ಣ ಮನೆ ಗೃಹ ಪ್ರವೇಶ ಪೂಜೆಯಲ್ಲಿ ಭಾಗಿ ವಿಚಾರದಲ್ಲೂ ಬಣ ತಿಕ್ಕಾಟ ಕಂಡು ಬಂದಿದೆ. ಯಾಕೆಂದ್ರೆ ನಿನ್ನೆಯಷ್ಟೇ ದೆಹಲಿಗೆ ಹೊರಟ ಯತ್ನಾಳ್ ಸೋಮಣ್ಣ ಮನೆ ಪೂಜೆಗೆ ಹೋಗ್ತಿದೀವಿ ಅಂದ್ರು. ವಿಜಯೇಂದ್ರನು ಸೋಮಣ್ಣ ಮನೆ ಪೂಜೆಗೆ ಹೋಗ್ತಿದೀವಿ ಅಂದಿದ್ರು. ಆದ್ರೆ ಸೋಮಣ್ಣ ಮಾತ್ರ ನಮ್ಮ ಸ್ವಂತ ನೆಂಟರನ್ನೇ ಕರೆದಿಲ್ಲ, ಇನ್ಯಾರನ್ನ ಕರಿತೀವಿ ಅಂತ ಪಂಚ್ ಕೊಟ್ಟಿದ್ರು. ಮೂವರು ಏನ್ ಹೇಳಿದ್ರು ಅನ್ನೋದನ್ನ ಒಮ್ಮೆ ಕೇಳಿಬಿಡಿ. ಮನೆ ಪ್ರವೇಶ ಮಾಡ್ತಾ ಇದ್ದಾರೆ ಮಂತ್ರಿಗಳಾದ್ಮೇಲೆ, ಅದಕ್ಕೆ ಆ ಪೂಜೆಗೆ ಹೋಗ್ತಾ ಇದ್ವಿ. ವಿ ಸೋಮಣ್ಣ ಅವರ ಮನೆ ಗೃಹ ಪ್ರವೇಶ ಅಂದರೆ ಸಚಿವರಾಗಿ ಹೊಸ ಮನೆಗೆ ಸರ್ಕಾರಿ ಬಂಗ್ಲೆಗೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಆ ನಿಮಿತ್ತ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ವರಿಷ್ಠರು ಭೇಟಿ ಮಾಡ್ತಕ್ಕಂಥ ಯಾರನ್ನೂ ಕೂಡ ಸಮಯವನ್ನು ಕೇಳಿಲ್ಲ. ನಮ್ಮ ಬೀಗರಿಗೆ ಹೇಳಿಲ್ಲ, ನಾನು ನಮ್ಮ ಮನೆ ಅಷ್ಟಕ್ಕೆ ನಾವು ಪೂಜೆ ಮಾಡ್ಕೊತೀವಿ. ಪಕ್ಷ ಯಾರು ನಾವು ಕರೆದಿಲ್ಲ, ಮಾಡಿಲ್ಲ. 19 ಜನ ನಮ್ಮ NDA MP ಏನಿದ್ದಾರೆ ಅವ್ರು ಕರೆದಿದ್ದೀನಿ. ನಮ್ಮ ನೆಂಟರನ್ನೇ ಕರೆದಿಲ್ಲ. ಒಂದು ನಿಮಿಷ ನನ್ನ ನೆಂಟರನ್ನೇ, ಸ್ವಂತ ನೆಂಟರನ್ನೇ ಕರೆದಿಲ್ಲ ಅಂದಮೇಲೆ ಇನ್ಯಾರು ಕರಿತೀವಿ ನಾವು? ಸೋಮಣ್ಣ ಆಹ್ವಾನದ ಮೇರೆಗೆ ಬಂದಿದ್ದೇವೆ ಎಂದ ಯತ್ನಾಳ್. ಸೋಮಣ್ಣ ಮನೆಯ ಗೃಹ ಪ್ರವೇಶದಲ್ಲಿ ಭಾಗಿಗೂ ಮುನ್ನ ಯತ್ನಾಳ್ ಬಣ ಸಭೆ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತು. ದೆಹಲಿಯ ಕರ್ನಾಟಕ ಭವನದಲ್ಲಿ ಮೀಟಿಂಗ್ ಮಾಡಿದ್ರು. ಸಭೆಯಲ್ಲಿ ಬಿಪಿ ಹರೀಶ್, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಹೇಶ್ ಕುಮಟಳ್ಳಿ ಭಾಗಿಯಾಗಿದ್ರು. ನಾವು ಸೋಮಣ್ಣ ಆಹ್ವಾನದ ಮೇರೆಗೆ ಬಂದಿದ್ದೇವೆ, ನಮ್ಮ ಕೆಲಸವೂ ಆಗಿದೆ ಅಂತ ಯತ್ನಾಳ್ ಹೇಳಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. ಶ್ರೀ ಸೋಮಣ್ಣ ಅವರ ಆಹ್ವಾನದ ಮೇರೆಗೆ ನಾವೆಲ್ಲ ಅವರ ಇವತ್ತೇನು ಗೃಹ ಪ್ರವೇಶ ಇತ್ತು, ಕಾರ್ಯಕ್ರಮದ ಭಾಗವಹಿಸಿದ್ದೀವಿ. ಈಗಾಗಲೇ ನಾವೆಲ್ಲರೂ ಸೋಮಣ್ಣವರ ಈ ಒಂದು ಗೃಹ ಪ್ರವೇಶಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಅವರ ಆಹ್ವಾನದ ಮೇಲೆಗೆ ನಾವು ಬಂದಿದ್ದೀವಿ. ಆ ಕೆಲಸ ಆಗಿದೆ. ಇತ್ತ ಸೋಮಣ್ಣ ನಿವಾಸಕ್ಕೆ ಪೂಜೆಗೆ ಹೋಗ್ತಿದ್ದೀನಿ ಅಂದಿದ್ದ ವಿಜಯೇಂದ್ರ ನಡೆ ಕುತೂಹಲಕ್ಕೆ ಕಾರಣವಾಯಿತು. ಸೋಮಣ್ಣ ನಿವಾಸದಲ್ಲಿ ಪೂಜೆ ಕಾರ್ಯಕ್ರಮಕ್ಕೆ ವಿಜಯೇಂದ್ರಗೆ ಆಹ್ವಾನವೇ ಇರಲಿಲ್ಲ ಎನ್ನಲಾಗ್ತಿದೆ. ಆದ್ರೆ ವಿಜಯೇಂದ್ರ ನಿನ್ನೆ ಬೆಂಗಳೂರಿನಿಂದ ಹೊರಡೋ ವೇಳೆ ಹೇಳಿರೋದು ಹೀಗೆ. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮನೆ ಗೃಹ ಪ್ರವೇಶ, ಸಚಿವರಾಗಿ ಹೊಸ ಮನೆಗೆ ಸರ್ಕಾರಿ ಬಂಗ್ಲೆಗೆ ನಾಳೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಆ ನಿಮಿತ್ತ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ವರಿಷ್ಠರು ಭೇಟಿ ಮಾಡ್ತಕ್ಕಂಥ ಯಾರನ್ನೂ ಕೂಡ ಸಮಯವನ್ನು ಕೇಳಿಲ್ಲ. CM ರೇಸ್ನಲ್ಲೂ ಇದ್ದೀನಿ ನಾನು, ರಾಜ್ಯಾಧ್ಯಕ್ಷ ರೇಸಲ್ಲೂ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಸರ್. ಅದ್ರ ಬಗ್ಗೆ ತಪ್ಪೇನಿಲ್ಲ ರೀ, ಹಿರಿಯರು ಇದ್ದಾರೆ, ಯತ್ನಾಳ ಅನೇಕ ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಎಲ್ಲ ರೇಸಲ್ಲೂ ಇರ್ತಾರೆ. ತಪ್ಪು ಅಂತ ಯಾಕೆ ಅನ್ಕೊಂತೀರಿ?
ಗೃಹ ಪ್ರವೇಶ ನೆಪದಲ್ಲಿ ಲಿಂಗಾಯತ ನಾಯಕರ ಸಭೆ. ಬಣ ಬಡಿದಾಟದ ಬಗ್ಗೆ ನಾಯಕರು ಕೆಲಕಾಲ ಚರ್ಚೆ. ಇವತ್ತು ಸೋಮಣ್ಣ ಗೃಹ ಪ್ರವೇಶ ನೆಪದಲ್ಲಿ ರಾಜಕೀಯ ಇಷ್ಟಕ್ಕೆ ನಿಲ್ಲಲಿಲ್ಲ. ಸಿಕ್ಕ ಸಮಯದಲ್ಲೇ ಲಿಂಗಾಯತ ನಾಯಕರು ಸಭೆ ಮಾಡಿದ್ದಾರೆ. ಇವರೆಲ್ಲರೂ ಇದೀಗ ಸದ್ಯ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸೋಮಣ್ಣ ನಿವಾಸದಲ್ಲಿ ಬಸವರಾಜ ಬೊಮ್ಮಾಯಿ, ಅರವಿಂದ್ ಬೆಲ್ಲದ್, ಮುರುಗೇಶ್ ನಿರಾಣಿ ಒಟ್ಟಿಗೆ ಪ್ರತ್ಯಕ್ಷವಾಗಿರೋದು ಕಂಡುಬಂತು. ಇನ್ನು ತಟಸ್ಥ ಬಣವು ನಮ್ಮ ಕಡೆಯೇ ಇದೆ ಅಂತ ನಿನ್ನೆ ಯತ್ನಾಳ್ ಹೇಳಿದ್ರು. ನಾವು ಮುಂದೇನು ಬೊಮ್ಮಾಯರು ನಾವು ಏನು ಚರ್ಚೆ ಮಾಡಿವಲ್ಲ, ತಟಸ್ಥತಿಲ್ಲ. ಈ ತಟಸ್ಥ ಗುಂಪು ಪರಿವರ್ತನೆ ಆಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂತ ಗುಂಪಾಗಿದೆ. ಸಂಧಾನ ಮಾಡೋ ಅವಶ್ಯಕತೆ ಇಲ್ಲ ಎಂದ ಯತ್ನಾಳ್. ನಮ್ಮನ್ನ ಸಂಧಾನ ಮಾಡೋ ಅವಶ್ಯಕತೆಯೇ ಇಲ್ಲ, ನಾವು ಪಕ್ಷಕ್ಕೆ ಚೈತನ್ಯ ತುಂಬೋಕೆ ಹೋರಾಡ್ತಿರೋದು ಅಂತ ಶಾಸಕ ಯತ್ನಾಳ್ ವಿಜೇಂದ್ರ ಬಣದ ವಿರುದ್ಧ ಕೆಂಡಕಾರಿದ್ರು. ಸಂಧಾನ ಇಲ್ರಿ, ಅಂಥದ್ದೊಂದು ಸಂಧಾನ ಆಗುವಂತ ಏನು ಅವಶ್ಯಕತೆ ಇಲ್ಲ. ನಾವು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಹೊಸ ಒಂದು ಚೈತನ್ಯ ತುಂಬುವಂತ ಕೆಲಸ ಆಗಬೇಕು. ಮಾನ್ಯ ಲೋಕಸಭೆಯಲ್ಲಿ ನಾವು ನಿರೀಕ್ಷಿತವಾಗಿ ಸುಮಾರು 25 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗಿತ್ತು. ಆ ದುರ್ದೈವ ಅಂದರೆ ಯಾರು ಇವತ್ತು ಪಕ್ಷದ ಬಗ್ಗೆ ಹೀನಾಯವಾಗಿ ಮಾತಾಡ್ತಾ ಇದ್ದಾರೆ ಅವರೆಲ್ಲ ಪಕ್ಷ ವಿರುದ್ಧ ಮಾಡಿದ್ರಿಂದ ನಾವು ಸೋತಿದ್ದೀವಿ. ಅವರು ಟೆನ್ಷನ್ ಆಗಿ ನನಗೆ ಗೊತ್ತಿಲ್ಲ, ಆದ್ರೆ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೆನ್ಷನ್ ಮಾಡ್ಲಿಕ್ಕೆ ಬಂದಿದ್ದೀವಿ. ದೆಹಲಿಯಲ್ಲಿ ಸಭೆ ಆಗತ್ತೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯಾವುದೇ ನಿರ್ಣಯ ಆಗೋದಿಲ್ಲ ಅಂತ ಶಾಸಕ ಯತ್ನಾಳ್ ಹೇಳಿದ್ರು. ಬ್ಲಾಕ್ ಮೇಲ್ ರಾಜಕೀಯ ನಡೆಯೋದಿಲ್ಲ ಅಂತ ಗರಂ ಆದ್ರು. ದಿಲ್ಲಿಯಲ್ಲಿ ನಡೀತದೆ. ಎಲ್ಲ ಹಿರಿಯ ನಾಯಕರು ಕರೆಸ್ತಾರೆ, ಮಾತಾಡ್ತಾರೆ. ಅವ್ರೆಲ್ಲರೂ ವಿಶ್ವಾಸ ತಗೊಲಾರ್ದೇನೆ ಯಾವುದೇ ನಿರ್ಣಯ ಆಗುವುದಿಲ್ಲ. ನಾನು ಬ್ಲಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋಂಥದ್ದು ಇಲ್ಲ. ಇದು ತಲೆಗಿಟ್ಟುವ್ರಿ, ನಿಮ್ಗೆ ತಲೆಗಿರ್ಲಿ. ಯಾವನೋ ನಾನು ಅಧ್ಯಕ್ಷ ಆಗಿಬಿಡ್ತೀನಿ, ನಾನು ಈಗಾಗಲೇ ನಂದು ಘೋಷಣೆ ಆದಂಗೆ ಇದೆ ತೇನಾರೆ. ನಮ್ಮ ಫೌಂಡೇಶನ್ ತುಂಬಾನೇ ಸ್ಟ್ರಾಂಗ್ ಆಗಿದೆ, ಸುಮಾರು 21ನೇ ಮಹಡಿವರೆಗೂ ಏನೂ ಆಗಲ್ಲ ಅಂತ ವಿರೋಧಿ ಬಣಕ್ಕೆ ಯತ್ನಾಳ್ ತಿರುಗೇಟು ಕೊಡೋ ಕೆಲಸ ಮಾಡಿದ್ರು. ಫೌಂಡೇಶನ್ ಸ್ಟ್ರಾಂಗ್ ಆಗಿ ಬಿದ್ದಿದೆಯಾ ಸರ್? ಭಾರಿ ಸ್ಟ್ರಾಂಗ್ ಇದ್ದಾರೆ, ಸುಮಾರು 21 ಮಹಡಿವರೆಗೆ ಏನೂ ಆಗೋದಿಲ್ಲ. ಇನ್ನು ಬಣ ಫೈಟ್ಗೆ ಅಸಮಾಧಾನ ಹೊರಹಾಕಿರೋ ಶಾಸಕ ಮುನಿರತ್ನ ಆರ್ ಅಶೋಕ್ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿದ್ರು. ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಎಲ್ಲಾರನ್ನು ಒಟ್ಟಿಗೆ ಕುಂಡ್ರಿಸಿ ಮಾತಾಡೋಂಥ ಕೆಲಸ ಮಾಡಿದ್ರೆ ಅವರ ಸ್ಥಾನಕ್ಕೆ, ಅವರ ಘನತೆಗೆ, ಅವರ ಹಿರಿತನಕ್ಕೆ ಒಂದು ಗೌರವ ತರುತ್ತೆ. ಇದನ್ನ ಹಿಂಗೆ ಮುಂದುವರಿಯಕ್ಕೆ ಬಿಟ್ರೆ ಇದು ಮುಂದಿನ ದಿನಗಳಲ್ಲಿ ಒಳ್ಳೇದಂತೂ ಅಲ್ಲ. ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಮನೋಭಾವ ಯಾರಿಗೂ ಇಲ್ಲ. ಇದು ಹಿಂಗೆ ಮುಂದುವರಿಬೇಕು ಅಂತ ಕೆಲವರು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಆ ಇಷ್ಟಪಡೋರು ನೇರವಾಗಿ ಮಾತಾಡಬೇಕು. ಹಿಂಬಾಗಿಲಿಂದ ಹೋಗಿ ಹೇಳಿಕೆಗಳನ್ನ ಕೊಡೋದು, ಹಿಂಬಾಗಿಲಿಂದ ಕುಮ್ಮುಕ್ ಕೊಡೋದು ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಅದೇನೇ ಹೇಳಿ, ಇದೀಗ ದೆಹಲಿಯಲ್ಲಿ ಸೋಮಣ್ಣ ಮನೆಯಲ್ಲಿ ಪೂಜೆ ನೆಪದಲ್ಲಿ ತೆರೆಮರೆಯಲ್ಲೂ ರಾಜಕೀಯ ನಡೀತಿದೆ. ಒಂದ್ ಕಡೆ ಯತ್ನಾಳ್ ಬಣ ಪ್ರತ್ಯಕ್ಷ ಆಗಿದ್ರೆ ಮತ್ತೊಂದ್ ಕಡೆ ತಟಸ್ಥ ಬಣವೂ ಪ್ರತ್ಯಕ್ಷ ಆಗಿದೆ. ಆದ್ರೆ ದೆಹಲಿಯಲ್ಲಿ ಪ್ರತ್ಯಕ್ಷವಾದ ವಿಜೇಂದ್ರ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಹರೀಶ್, TV9, ನವದೆಹಲಿ.